ಕಾರ್ಮಿಕ ಸಚಿವರಾಗಿ 2 ವರ್ಷವನ್ನ ಪೂರೈಸಿದ್ದಾರೆ ಸಂತೋಷ್ ಲಾಡ್ ಅವರು. ಇನ್ನು ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಏನೇನು ಮಾಡಿದ್ದಾರೆ, 2 ವರ್ಷದಲ್ಲಿ ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಸಾಧನೆಗಳು ಏನು? ಎರಡು ವರ್ಷದಲ್ಲಿ ಸಂತೋಷ್ ಲಾಡ್ ಅವರ ಸಾಧನೆಗಳು ಏನೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಂತೋಷ್ ಲಾಡ್ ಅವರ ರಿಪೋರ್ಟ್ ಕಾರ್ಡ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕಾರ್ಮಿಕ ಇಲಾಖೆಯಲ್ಲಿ ಏನೇನು ಬದಲಾವಣೆಯನ್ನ ಮಾಡಿದ್ರು ಲಾಡ್. ಇನ್ನು ಲಾಡ್ ಅವರ ಕಾರ್ಯಕ್ಕೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಏನೇನು ಹೇಳ್ತಿದ್ದಾರೆ, ಶ್ರಮಜೀವಿಗಳ ತೋಳುಗಳಿಗೆ ಶಕ್ತಿಯನ್ನ ತುಂಬಿದ್ರ ಸಚಿವ ಸಂತೋಷ್ ಲಾಡ್ ಅವರು. 2 ವರ್ಷ ತುಂಬಿದೆ, ಬಹಳಷ್ಟು ಕ್ರಿಯಾಶೀಲತಾಗಿ ಕೆಲಸ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಇಲಾಖೆಯಲ್ಲಿ, ಕಾರ್ಮಿಕ ಇಲಾಖೆಯಲ್ಲಿ ಯಾವ್ಯಾವ ರೀತಿಯಾದಂತ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಆ ಬಗ್ಗೆ ಶ್ರಮಜೀವಿಗಳು ಕಾರ್ಮಿಕರು ಏನು ಹೇಳ್ತಿದ್ದಾರೆ, ಇವೆಲ್ಲವನ್ನ ಗಮನಿಸ್ತಾ ಹೋಗ್ಬೋದು. ಬಹಳ ಪ್ರಮುಖವಾಗಿ ಅವರ ರಿಪೋರ್ಟ್ ಕಾರ್ಡ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಏನೆಲ್ಲ ಮಾಡಿದ್ರು, ಯಾವೆಲ್ಲ ಕೆಲಸಗಳಾಗಿದೆ ಅವರ ಇಲಾಖೆಯಲ್ಲಿ, ಆ ಬಗ್ಗೆ ಜನ ಏನು ಹೇಳ್ತಾರೆ, ಅದರಲ್ಲೂ ಕೂಡ ಕಾರ್ಮಿಕರು, ಶ್ರಮಜೀವಿಗಳು ಅವರ ತೋಳುಗಳಿಗೆ ಶಕ್ತಿ ತುಂಬುವಂತ ಕೆಲಸಗಳನ್ನ ಕಾರ್ಮಿಕ ಸಚಿವರಾಗಿರುವಂತ ಸಂತೋಷ್ ಲಾಡ್ ಅವರು ಏನು ಮಾಡಿದ್ದಾರೆ, ಇವೆಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಹಳ ಪ್ರಮುಖವಾಗಿ ಒಂದೊಂದನ್ನೇ ಗಮನಿಸ್ತಾ ಹೋಗೋದಾದ್ರೆ, ಸದ್ಯ ಗಿಗ್ ಕಾರ್ಮಿಕರ ಅಭಿವೃದ್ಧಿ ಬಹಳ ಪ್ರಮುಖವಾಗಿದೆ. ಇ ಕಾಮರ್ಸ್ ವಲಯಗಳಲ್ಲಿ ಕೆಲಸ ಮಾಡುವಂತ ಗಿಗ್ ಕಾರ್ಮಿಕರು, ಅವರಿಗೆ 2 ಲಕ್ಷ ಜೀವ ವಿಮೆಯ ಸೌಲಭ್ಯವನ್ನ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ 2 ಲಕ್ಷ ಅಪಘಾತ ವಿಮೆ ಸೌಲಭ್ಯ ಸೇರಿ ಒಟ್ಟು 4 ಲಕ್ಷ ರೂಪಾಯಿ ವಿಮಾ ಸೌಲಭ್ಯವನ್ನ ಮಾಡಲಾಗಿದೆ. ಈ ಗಿಗ್ ಕಾರ್ಮಿಕರಂತಂದ್ರೆ ಈ ಡೆಲಿವರಿ ಕಾರ್ಮಿಕರು, ಡೆಲಿವರಿ ಮಾಡ್ತಾರೆ ವಿವಿಧ ಪ್ಲಾಟ್ಫಾರ್ಮ್ಸ್ಗಳು, ಇ ಕಾಮರ್ಸ್ ವಲಯಗಳಲ್ಲಿ, ಅವರಿಗೆ ಈ ಸೌಲಭ್ಯವನ್ನ ಮಾಡಲಾಗಿದೆ. ಈ ಸೌಲಭ್ಯ ಇಲ್ಲಿವರೆಗೆ ಗಮನಿಸೋದಾದ್ರೆ 30,266 ಕಾರ್ಮಿಕರಿಂದ ನೋಂದಣಿಯಾಗಿದೆ. ಗಿಗ್ ಕಾರ್ಮಿಕರು ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನು ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಅವರಿಗೆ ಅಭಿವೃದ್ಧಿ ಆಗಬೇಕು, ಸಾಕಷ್ಟು ಕೆಲಸಗಳನ್ನ ಮಾಡಬೇಕೆನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಆದ್ರೆ, ಇನ್ನು ಈ ಖಾಸಗಿ ಸಾರಿಗೆ ಕಾರ್ಮಿಕರಿಗೂ ಕೂಡ ವಿಮೆ ಸೌಲಭ್ಯ ಮಾಡಿದ್ದಾರೆ. ಅದು ಈ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ ವಿಮೆ ಯೋಜನೆಯಾಗಿದೆ. 35 ಲಕ್ಷಕ್ಕೂ ಅಧಿಕ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ ಇದು ಅನುಕೂಲ ಆಗ್ತಿದೆ. ಇನ್ನು ಸಾರಿಗೆ ಕಾರ್ಮಿಕ ಏನಾದರೂ ಮೃತಪಟ್ಟಿದ್ದಲ್ಲಿ ಅಲ್ಲಿ ಕೂಡ ಬಹಳ ಪ್ರಮುಖವಾಗಿ ನಾಮನಿರ್ದೇಶಿತರಿಗೆ 15 ಲಕ್ಷ ಪರಿಹಾರ ಸಿಗುತ್ತೆ. ಇನ್ನು ಸಾರಿಗೆ ಕಾರ್ಮಿಕ ಶಾಶ್ವತ ದುರ್ಬಲತೆ ಆದಲ್ಲಿ ಏನಾದರೂ ಆದ್ರೆ ಆಗ 22 ಲಕ್ಷ ಪರಿಹಾರ ಸಿಗುತ್ತೆ. ಇನ್ನು ತಾತ್ಕಾಲಿಕವಾಗಿ ದೌರ್ಬಲ್ಯತೆಗಳು ಏನಾದರೂ ಆದ್ರೆ 50,000 ಪರಿಹಾರವನ್ನ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇದರ ಜೊತೆಯಲ್ಲಿ ಮತ್ತೊಂದು 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳನ್ನ ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಏನಿರುತ್ತಂತಂದ್ರೆ, ನೋಂದಾಣಿತ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಇರುತ್ತೆ. ಕಾರ್ಮಿಕರ ರಕ್ಷಣೆಗಾಗಿನೇ 100 ಸಂಚಾರಿ ಆರೋಗ್ಯ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಯಾರಿಗೆ? ಬಹಳ ಪ್ರಮುಖವಾಗಿ ಕಟ್ಟಡ ಕಾರ್ಮಿಕರಿಗೆ. ಕಟ್ಟಡ ಕಾರ್ಮಿಕರ ಪಾಲಿಗೆ ಒಂಥರ ಸಂಜೀವನಿ ಆಗಿದೆ ಈ 100 ಸಂಚಾರಿ ಆರೋಗ್ಯ ಘಟಕಗಳು. ಅಂದ್ರೆ ಬಹಳ ಪ್ರಮುಖವಾದಂತ ಮಹತ್ವದ ಘಟಕಗಳಿವೆಲ್ಲರೂ. ಕಾರ್ಮಿಕರು ಕೆಲಸ ಮಾಡುವಂತ ಸ್ಥಳಕ್ಕೆ ಹೋಗಿ ಅವ್ರಿಗೆ ತಪಾಸಣೆ ಮಾಡುತ್ತಾರೆ. ಪಾಪ ಅವ್ರ ಕೆಲಸ ಬಿಟ್ಟು ಎಲ್ಲೆಲ್ಲೋ ಹೋಗೋದು ಬೇಡ, ಅವ್ರು ಇರುವಂತ ಕಡೆಗೆ ಹೋಗಿನೇ. ಇನ್ನು ಆಯುಷ್ಮಾನ್ ಭಾರತ ಯೋಜನೆಯ ಕಾರ್ಡ್ ನೀಡಲು ಕೂಡ ಬಹಳಷ್ಟು ಕ್ರಮ ತೆಗೆದುಕೊಳ್ಳಲಾಗಿದೆ. ಪ್ರತಿ ಜಿಲ್ಲೆಗೆ ತಲಾ 3 ವಾಹನಗಳನ್ನ ಕೊಡಲಾಗಿದೆ. ಈ ಮೂಲಕವಾಗಿ ಎಲ್ಲೆಡೆ ಆರೋಗ್ಯ ಸೇವೆಯನ್ನ ಕಲ್ಪಿಸುವಂತ ಹೆಜ್ಜೆ ಇಟ್ಟಿದ್ದಾರೆ. ಅವರೇ ಎಲ್ಲೆಲ್ಲೂ ಹೋಗೋದು ಬೇಡ, ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಎಲ್ಲಿರ್ತಾರೆ ಅಲ್ಲೇ ಹೋಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಕೆಲಸ ಮಾಡಿದ್ದಾರೆ. 3 ವಾಹನ ಇರುತ್ತೆ, ಸಂಚಾರಿಯಾಗಿ ಅದೇ ಓಡಾಡುತ್ತೆ. ಆ ಮೂಲಕವಾಗಿ ಅವರ ಜೀವನಕ್ಕೆ ಬಹಳ ಪ್ರಮುಖವಾದಂಥ ಒಂದು ಘಟ್ಟ ಆಗಿದೆ. ಈ ನಿಟ್ಟಿನಲ್ಲಿ ಕಾರ್ಮಿಕರು ಕೆಲಸ ಮಾಡುವಂಥ ಸ್ಥಳಕ್ಕೆ ಹೋಗಿ ಅವರಿಗೆ ತಪಾಸಣೆ ಆಗುತ್ತೆ. ಜೊತೆಗೆ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆಯಲ್ಲ, ಇದರ ಕಾರ್ಡನ್ನು ನೀಡೋದಕ್ಕೂ ಕೂಡ ಕ್ರಮ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಗೆ ಕೆಲಸ ಬಿಟ್ಟು ಹೋಗೋದು ಬೇಡ, ಎಲ್ಲ 3 ವಾಹನ ಕೊಟ್ಟಿದ್ದಾರೆ. ಈ ಸಂಚಾರಿ ಆರೋಗ್ಯ ತಪಾಸಣಾ ವಾಹನ ಇದೆ. ಈ ನಿಟ್ಟಿನಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಸೇವೆಯನ್ನ ಕಲ್ಪಿಸಿದ್ದಾರೆ. ಮಾಡಿರುವಂತಹ ಬಹಳ ಪ್ರಮುಖವಾಗಿರುವಂತಹ ಕಾರ್ಯಗಳಿದು. ಇನ್ನು ನಕಲಿ ಮತ್ತು ಅನರ್ಹ ಕಾರ್ಮಿಕ ಕಾರ್ಡ್ಗಳು ಇದನ್ನ ರದ್ದು ಮಾಡುವಂತ ಕ್ರಮ ತೆಗೆದುಕೊಂಡಿದ್ದಾರೆ. ಅಂದ್ರೆ ಗಮನಿಸೋದಾದ್ರೆ 2007ರಿಂದ ಮಾರ್ಚ್ 23ರವರೆಗೆ 52.04 ಲಕ್ಷ ನೋಂದಣಿಯಾಗಿದೆ. ಇನ್ನು ಅನರ್ಹ ಫಲಾನುಭವಿಗಳನ್ನ ಈಗಾಗಲೇ ರದ್ದತಿಗೂ ಕೂಡ ತಿದ್ದುಪಡಿ ಪಡ್ಕೊಂಡಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿ ಸಾಧನಾ ಸಮಾವೇಶ ಮಾಡಿದ್ರು. ಜೊತೆಯಲ್ಲಿ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಅವರ ಇಲಾಖೆಯಲ್ಲಿ ಯಾವ ಪ್ರಮುಖ ಕಾರ್ಯಗಳನ್ನ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಏನೇನಿದೆ ಅದರ ಹೈಲೈಟ್ಸ್ ನೀಡ್ತಾ ಹೋಗೋದಾದ್ರೆ ಮಾರುತಿ. ಅಖಿಲೇಶ್, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ CM ಆದ ಬಳಿಕ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ಹೊತ್ತಲ್ಲಿ ಸಹಜವಾಗಿ ಸಂಪುಟದಲ್ಲಿರುವಂತಹ ಸಚಿವರುಗಳ ಒಂದು ಪ್ರೋಗ್ರೆಸ್ ಕಾರ್ಡ್ ಬಗ್ಗೆ ಚರ್ಚೆ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಪ್ರೋಗ್ರೆಸ್ ರಿಪೋರ್ಟನ್ನು ತಗೊಂಡಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪ್ರೋಗ್ರೆಸ್ ರಿಪೋರ್ಟನ್ನು ತಗೊಂಡಿದ್ದಾರೆ. ಸರ್ಕಾರ ಬಂದ ತಕ್ಷಣವೇ ಹೇಳಿತ್ತು ಕಾಂಗ್ರೆಸ್ ಹೈಕಮಾಂಡ್ ಪ್ರತಿ 3 ತಿಂಗಳಿಗೊಮ್ಮೆ ಪ್ರೋಗ್ರೆಸ್ ಕಾರ್ಡನ್ನು ಕೊಡಬೇಕು ಅಂತ. ಹೀಗಾಗಿ ಬಹುತೇಕ ಸಚಿವರುಗಳು ಅವತ್ತಿಂದ ಇವತ್ತಿನವರೆಗೂ ಕೂಡ ಕಡ್ಡಾಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಗೆ ತಮ್ಮ 3 ತಿಂಗಳ ಸಾಧನೆ ಏನು ಅನ್ನುವಂತಹ ಒಂದು ಪ್ರೋಗ್ರೆಸ್ ಕಾರ್ಡನ್ನು ಕೊಡ್ತಲೇ ಬಂದರು. ಈಗಲೂ ಕೂಡ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಪ್ರೋಗ್ರೆಸ್ ಕಾರ್ಡ್ ಕೊಟ್ಟಿದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅವ್ರಿಗೂ ಕೂಡ ಪ್ರೋಗ್ರೆಸ್ ಕಾರ್ಡನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಪ್ರೋಗ್ರೆಸ್ ಕಾರ್ಡನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಒಂದಂತೂ ಸ್ಪಷ್ಟ, ರಾಜ್ಯದಲ್ಲಿ ಬಹುತೇಕ ಸಚಿವರು ಇದ್ದಾರೆ. ಆದರೆ ಅದೆಲ್ಲದಕ್ಕಿಂತ ಕೂಡ ಒಂದಷ್ಟು ಜನ ಸಚಿವರುಗಳು ಭಾಳಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅನ್ನುವಂಥ ಒಂದು ಚರ್ಚೆ ಏನು ಪ್ರತಿದಿನವೂ ಕೂಡ ಆಗ್ತಾ ಇದೆ. ಅದರಲ್ಲಿ ಆ ಒಂದು ಲಿಸ್ಟಲ್ಲಿ ಸಂತೋಷ್ ಲಾಡ್ ಅವರ ಹೆಸರು ಕೂಡ ಇದೆ. ಯಾಕಂತೇಳಿದ್ರೆ ಒಂದು ಕಡೆ ಅವ್ರಿಗೆ ಕೊಟ್ಟಂತಹ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಮತ್ತೊಂದು ಕಡೆ ಪಕ್ಷ ಸಂಘಟನೆ ವಿಚಾರದಲ್ಲಾಗಿರ್ಬೋದು, ಎರಡೂ ಕಡೆಯೂ ಕೂಡ ಸಂತೋಷ್ ಲಾಡ್ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅವರ ಕೊಟ್ಟಂತಹ ಇಲಾಖೆಯಲ್ಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪಕ್ಷದ ಸಂಘಟನೆ ಅಂತ ಬಂದಾಗ ಪಕ್ಷ ಯಾವುದಾದ್ರೂ ಒಂದು ಟಾಸ್ಕ್ಗಳು ಕೊಟ್ಟಾಗ ಅದು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಒಂದು ಟಾಸ್ಕ್ಗಳಾಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಟಾಸ್ಕ್ಗಳಾಗಿರ್ಬೋದು, KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕೊಟ್ಟಂಥ ಟಾಸ್ಕ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು. ಮೊನ್ನೆ ಕಾಶ್ಮೀರದಲ್ಲಿ ಆದಂಥ ಒಂದು ಸಮಸ್ಯೆಗೆ ಸಿದ್ದರಾಮಯ್ಯ ಅವರ ಕಣ್ಮುಂದೆ ಬಂದಿದ್ದು ಬೇರೆ ಯಾವ ಸಚಿವರು ಅಲ್ಲ, ಸಂತೋಷ್ ಲಾಡ್ ಅವರ ಹೆಸರು. ಸಂತೋಷ್ ಲಾಡ್ ಅವರಿಗೆ ಕರೆ ಮಾಡಿ ಹೇಳ್ತಾರೆ, ನೀನು ನೇರವಾಗಿ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಪೆಹಲ್ಗಾಮ್ಗೆ ಹೋಗಿ ಅಲ್ಲಿ ಯಾರೆಲ್ಲ ಕರ್ನಾಟಕದವರು ಸಿಗಾಕೊಂಡಿದ್ದಾರೆ ಅವರನ್ನು ಕರ್ನಾಟಕಕ್ಕೆ ಕರ್ತರಬೇಕು ಅಂತ. ಅದನ್ನು ಬಹಳಷ್ಟು ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಾಜೂಕಾಗಿ ಮಾಡಿದಂಥ ಒಂದು ಕೆಲಸ ಸಂತೋಷ್ ಲಾಡ್ ಅವರು ಮಾಡಿದರು. ಇದಷ್ಟೇ ಅಲ್ಲ, ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವತ್ತೂ ಕೂಡ ಗುರುತಿಸದೇ ಇರುವಂತಹ ಹಲವು ಕೆಲಸಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕರನ್ನು ಗುರುತಿಸಿ ಅವ್ರಿಗೆ ಕಾರ್ಮಿಕ ಕಾರ್ಡ್ ಕೊಡೋದಾಗಿರ್ಬೋದು, ಅವ್ರಿಗೆ ಜೀವ ವಿಮೆ ಸೌಲಭ್ಯಗಳಾಗಿರ್ಬೋದು, ಅವ್ರಿಗೆ ಆರೋಗ್ಯ ವಿಚಾರದಲ್ಲಿ ತೆಗೆದುಕೊಳ್ಬೋದಾದಂತಹ ಕ್ರಮಗಳಾಗಿರ್ಬೋದು, ಇವನ್ನು ಮೊದಲ ದಿನದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗೀಗ್ ಕಾರ್ಮಿಕರನ್ನು ಗುರುತಿಸೋದು ಯಾವ ಸರ್ಕಾರವೂ ಕೂಡ ಇಲ್ಲಿವರೆಗೂ ಬಂದಂತಹ ಯಾವುದೇ ಸರ್ಕಾರ ಆಗಿರ್ಬೋದು, ಯಾವ ಸಚಿವರು ಕೂಡ ಅದನ್ನು ಗುರುತು ಇಡುವಂಥ ಒಂದು ಕೆಲಸ ಮಾಡಿರಲಿಲ್ಲ. ಅದರಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಅವ್ರಿಗೆ ವಿಮಾ ಸೌಲಭ್ಯ ಕೊಡಬೇಕು, ಆರೋಗ್ಯ ಚಟುವಟಿಕೆಗಳ ಅವ್ರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ಯಾರೂ ಕೂಡ ನಿರ್ಧಾರ ಮಾಡಿರಲಿಲ್ಲ. ಆದರೆ ಸಂತೋಷ್ ಲಾಡ್ ಅವರು ಬಂದ ತಕ್ಷಣ ಆ ಗಿಗ್ ಕಾರ್ಮಿಕರನ್ನು ಗುರುತಿಸಿ 2 ಲಕ್ಷ ರೂಪಾಯಿಗಳವರೆಗೂ ಕೂಡ ಅವ್ರಿಗೆ ಅಪಘಾತ ವಿಮೆ ಸೇರಿದಂತೆ ಹಲವು ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ಒದಗಿಸಿರುವಂಥದ್ದು. ಈ ರೀತಿಯಾಗಿ ಸಂಘಟನೆ ಇರುವಂತಹ ಕಾರ್ಮಿಕ ಸಂಘಟನೆ ಮತ್ತು ಅಸಂಘಟಿತ ಕಾರ್ಮಿಕ ವಲಯವನ್ನು ಗುರುತಿಸಿ ಯಾರೆಲ್ಲ ಸಕ್ರಿಯವಾಗಿ ಕಾರ್ಮಿಕ ಚಟುವಟಿಕೆಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೋ ಅವರನ್ನು ಗುರುತಿಸುವಂಥ ಒಂದು ಕೆಲಸ ಸಂತೋಷ್ ಲಾಡ್ ನಿರಂತರವಾಗಿ ಮಾಡ್ತಲೇ ಬರ್ತಾ ಇದ್ದಾರೆ. ಜೊತೆಗೆ ಅವರ ಪರವಾಗಿ ನಾವು ಇದ್ದೀವಿ, ಸರ್ಕಾರ ಇದೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಖಿಲೇಶ್, ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಮಾಹಿತಿಗೆ.